ಓಕೆ, ಕೋರ್ಟ್ಗೆ ಹೋಗ್ಲಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಆದ್ರೆ ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ ಮಾತ್ರ ಅಯ್ಯೋ ಗುತ್ತಿಗೆದಾರರು ಹೇಳ್ಬಿಟ್ಟಿದ್ದಾರೆ 40% ಕಮಿಷನ್ ಅಂತ, ಅದನ್ನೇ ಇಟ್ಕೊಂಡು ಚುನಾವಣೆಗೆ ಹೋದ್ರು ಸಿದ್ದರಾಮಯ್ಯನವರು. ಅಂದರೆ ಬೇರೆ ಪಕ್ಷದವರು ಇದ್ದಾಗ ಪ್ಯೂರ್ ಪಾಲಿಟಿಕ್ಸ್, ಪ್ಯೂರ್ ಆರೋಪ, ಪ್ಯೂರ್ ಭ್ರಷ್ಟಾಚಾರ. ತಮ್ಮ ಸರ್ಕಾರ ಇದ್ರೆ ಕೋರ್ಟ್ಗೆ ಹೋಗ್ಲಿ ಚೆನ್ನಾಗಿದೆ. ಅಂದರೆ ಭ್ರಷ್ಟಾಚಾರ ಅನ್ನೋದು ಎಲ್ಲ ಸರ್ಕಾರಗಳಲ್ಲೂ ಇದ್ದೇ ಇರುತ್ತೆ ಅನ್ನೋದಕ್ಕೆ ಇದೇ ಉತ್ತಮ ಸಾಕ್ಷಿ ಅಂತ ಅನ್ನಿಸುತ್ತೆ. ಗುತ್ತಿಗೆದಾರರ ಹತ್ರ ಹಣ ಪೀಕದೆ ಯಾವ ಸರ್ಕಾರನೂ ನಡೆಯಲ್ಲ. ಸೊ ಈ ರಾಜ್ಯದ ಸ್ಥಿತಿಗತಿಗಳು, ಈ ರಾಜ್ಯ ಸರ್ಕಾರಗಳ ಏಳು ಬೀಳು ಎಲ್ಲ ಗುತ್ತಿಗೆದಾರರ ಕೈಯಲ್ಲಿದೆ ಅಂತ ನನಗಂತೂ ಗೊತ್ತಾಯ್ತಪ್ಪ. ಹಾಗಾದರೆ ಏನು ಹೇಳ್ತಾರೆ ಗುತ್ತಿಗೆದಾರರು ಮತ್ತು ರಾಜಕೀಯ ಪಕ್ಷಗಳು ಅನ್ನೋದಕ್ಕೆ ಡಿಬೇಟ್ ಮಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗಿದ್ದಾರೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂತಹ ಮಂಜುನಾಥ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾದಂತಹ ಚೀನಾರಾಮ್ ಅವರಿದ್ದಾರೆ. ಸರ್, ತಮಗೂ ಸ್ವಾಗತ. JDS ವಕ್ತಾರರಾದಂತಹ ನಾಗೇಂದ್ರ ಬಾಬು ಅವರು ಸ್ವಾಗತ. ಇನ್ನು ಕಾಂಗ್ರೆಸ್ನ ವಕ್ತಾರರಾದಂತಹ ನಟರಾಜ್ ಗೌಡರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. ಮೊದಲನೇದಾಗಿ ಮಂಜುನಾಥ್ ಸರ್, ನೀವು ಇನ್ನು ನಿಮಗೆಲ್ಲ ಜಮೀರ್ ಅಹಮದ್ ಖಾನ್ ಕಂಡ್ರೆ ಯಾರು ನೋಡಿದ್ರು ಬಂದವರೆಲ್ಲ ಜಮೀರ್ ಅಹಮದ್ ಖಾನ್ ಬಗ್ಗೆ ಮಾತಾಡ್ತಿರಲ್ಲ, ಯಾಕೆ? ಯಾರೇ ನೋಡಲಿ ನೀವು ಫಸ್ಟ್ ಹೆಸರೇ ಇವಾಗ ಕಾಂಗ್ರೆಸ್ ಪಾರ್ಟಿಯಲ್ಲಿರೋರು ಜಮೀರ್ ಅಹಮದ್ ಖಾನ್ ಹೆಸರೇ ಹೇಳ್ತಾರೆ ನೋಡಿ. ರಾಜು ಕಾಗೆ ಅವರು ಇವರು ಎಲ್ಲ, ನೀವು ಜಮೀರ್ ಅಹಮದ್ ಖಾನ್ ಅವ್ರ ಹೆಸರು ಹೇಳ್ತೀರಿ, ಯಾಕೆ? ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಇಲ್ಲ, ಏನು ಗೊತ್ತಮ್ಮ, ಜಮೀರ್ ಅಹಮದ್ ಖಾನ್ ಬಗ್ಗೆ ನಮ್ಗೆ ಯಾವುದೇ ತರವಾದ ವೈಯಕ್ತಿಕವಾಗಿ ಇಲ್ಲ. ಏನಾಗಿದೆ ಅಂದ್ರೆ ಅವರಲ್ಲಿ ಒಬ್ಬ ಬಾಲರಾಜ್ ಅಂತಂದು ಹೇಳಿದ್ದಾರೆ, ಅವರು ರಿಟೈರ್ಡ್ ಆಫೀಸರ್ಸ್ ತಗೋಬಾರ್ದು ಅಂತಂದು ಹೇಳಿ ನಮ್ಮ ಕರ್ನಾಟಕ ಸರ್ಕಾರನೇ ಜಾರಿ ಮಾಡಿದೆ. ಮತ್ತೆ ಜೊತೆಗೆ ಅವ್ರನ್ನ ನಾವು ಲಾಸ್ಟ್ ಟೈಮ್ ಒಂದೆರಡು ಸರಿ ಮೀಟಿಂಗ್ ಹೋದಾಗಲೂ ಸಹ ಹೇಳಿದ್ವಿ, ಅವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಇದೆ, ಅವ್ರನ್ನ ತಗೋಬೇಡಿ ಅಂತಂದು ಹೇಳ್ಬಿಟ್ಟು ನಾವು ಹೇಳಿದ್ವಿ. ಆದ್ರೂ ಸಹ ಜಮೀರ್ ಅಣ್ಣ ಅವರು ಆ ಬಾಲರಾಜ್ ಅವ್ರನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ, ಅದನ್ನ ನಾವು ಹೇಳಿದ್ದು. ಅದ್ ಬಿಟ್ಟು ಭ್ರಷ್ಟಾಚಾರ ಆರೋಪ ಇದೆ, ಅವ್ರು ಬೇಡ, ಅವ್ರು ಬೇಕಾಗಿಲ್ಲ, ಅವ್ರನ್ನ 100% ಲೋಕಾಯುಕ್ತ ತನಿಖೆ ಇದೆ. ಆಮೇಲೆ ಜೊತೆಗೆ ಅವ್ರಿಗೆ ಹಿಂದೆಲ್ಲ ಅವ್ರು ಇರ್ತಕ್ಕಂಥ ಸರ್ವಿಸ್ ಇಲ್ಲ ಇನ್ನೆಲ್ಲ ನೋಡ್ಕೊಂಡ್ರೆ ಬರೀ ಭ್ರಷ್ಟಾಚಾರನೇ ಜಾಸ್ತಿ ಇತ್ತು. ಜಮೀರ್ ಅಹಮದ್ ಖಾನ್ ಅವ್ರ ಸುತ್ತಮುತ್ತ ಇರೋರೆಲ್ಲ ಭ್ರಷ್ಟಾಚಾರಿಗಳನ್ನ ಇಟ್ಕೊಂಡು ಓಡಾಡ್ತಾರ ಅವರು. ನಮಗೆ ಜನಸಾಮಾನ್ಯರಿಗಂತೂ ಇತ್ತೀಚೆಗೆ ಜಮೀರ್ ಅಹಮದ್ ಖಾನ್ ಸಿಗ್ತಾ ಇಲ್ಲ, ನಮಗೆ ಮೀಡಿಯಾದವ್ರಿಗೂ ಸಿಗ್ತಾ ಇಲ್ಲ. ಮೋಸ್ಟ್ಲಿ ಮೈಕ್ಗಳು ಸಿಕ್ಕರೆ ಅಷ್ಟೇ ಅವ್ರು ಮಾತಾಡೋದು. ಇಲ್ಲ 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 ಇಲ್ಲ, ಡೋಂಟ್ ಟೆಲ್ ಮೀ. ಇಲ್ಲ, ಎಲ್ಲಿ ಸರ್? ಇಲ್ಲ, ನಮ್ಗೆ ಏನಾಗಿದೆ ಅಂದ್ರೆ ಏನ್ ಸರ್, ಜನರಿಗೆ ಎಲ್ಲಿ ಸಿಗ್ತಾರೆ ಸರ್? ಅವರು ಫೋನೇ ರಿಸೀವ್ ಮಾಡಲ್ಲ ಅವರು ಜಮೀರ್ ಅಹಮದ್ ಖಾನ್ ಅವರು. ಸರ್, ಅವ್ರ ಫೋನ್ ಈಗ ಮಾಡ್ಲಾ? ನಂಬರ್ ಇದೆ ಗೊತ್ತಿಲ್ಲ, ಮಾಧ್ಯಮದವ್ರ ಬಗ್ಗೆ ಗೊತ್ತಿಲ್ಲ, ಜನಸಾಮಾನ್ಯರಿಗಂತೂ ಸಿಗ್ತಾ ಇಲ್ಲ ಅಂತ ಬಹಳಷ್ಟು ಕಂಪ್ಲೇಂಟ್ ಇದೆ ಇತ್ತೀಚೆಗೆ. ಮೇಡಮ್, ಈಗ ಏನಾಗಿದೆ ಅವ್ರದ್ದು ಇಷ್ಟೇ, ಅವ್ರ ಬಗ್ಗೆ ಏನು ಆರೋಪ ಏನಿದೆ ಅಂದ್ರೆ ಆರೋಪ ಅಲ್ಲ, ಇದು ಒಂದು ಸಜೆಷನ್. ನಾವು ಯಾಕಂದ್ರೆ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹಂಗಲ್ಲ ಸರ್. ಯಾಕೆ ಅಂತಂದ್ರೆ ಇವರು ರಾಜು ಕಾಗೆ ಅವರು, ಯಾರ್ ಪಾಟೀಲ್ ಅವರು, ಅವರೆಲ್ಲರೂ ಕೂಡ ಮೊನ್ನೆ ಇದೇ ವಿಚಾರಕ್ಕೆ ಯಾವ್ದೋ ಒಂದು ಆಡಿಯೋ ಬಿಡುಗಡೆ ಮಾಡಿ ಜಮೀರ್ ಅಹಮದ್ ಖಾನ್ ಅವರು ಈ ತರ ಹಣ ಕೇಳ್ತಾರ ಅವ್ರ ಇಲಾಖೆಯಲ್ಲಿ, ಅವ್ರ ಅಕ್ಕಪಕ್ಕ ಎಲ್ಲ ಹಣ ಕೇಳೋರು ಇದಾರೆ ಅಂತ. ನೀವು ಕೂಡ ಅವ್ರ ಜೊತೆ ನಾವು ಅವ್ರ ಜೊತೆಗೆ ಇರೋದು, ನಾವು ಬೇರೆ ಏನು ಇದಿಲ್ಲ, ನಮ್ಮಲ್ಲಿ ಇರೋದಷ್ಟೇ. ಅವ್ರು ರಿಟೈರ್ಡ್ ಪರ್ಸನ್ಸ್ ಯಾಕೆ ಇಟ್ಕೊಂಡಿದ್ದೀರಾ, ಬಾಲರಾಜನ್ ಯಾಕೆ ಕಂಟಿನ್ಯೂ ಮಾಡ್ತೀರಾ? ಅಷ್ಟು ಬಿಟ್ಬಿಟ್ರೆ ಜಮೀರ್ ಅಣ್ಣ ಬೇರೆ ವಿಚಾರದಲ್ಲಿ ಅವರು ಲಿಬರಲ್ ಆಗಿದ್ದಾರೆ. ಅಲ್ಲ, ಇಟ್ಸ್ ಓಕೆ, ಗುಡ್ ಅಂತಲ್ಲ, ಇಟ್ಸ್ ಓಕೆ. ಎಸ್, ಕಂಪೇರ್ಡ್ ಟು ಅದರ್ಸ್, I mean equally okay, good in the sense. So actually first he has to remove that ಬಾಲರಾಜು ತೆಗೆದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತವೆ. ಅವರೇ ಭ್ರಷ್ಟಾಚಾರ ಜನಕ ಅಂದ್ರೆ ಬಾಲರಾಜು ಸರ್ ಅವರೇ. ಹೌದಾ? ಎಸ್, ಡೆಫಿನೆಟ್ಲಿ. ಓಕೆ ಸರ್, ಈಗ ನೀವು ಗುತ್ತಿಗೆದಾರರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ 33,000 ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತ. ಏನ್ ಕಾರಣ? ಯಾಕೆ ಕೊಡಕ್ಕಾಗ್ತಾ ಇಲ್ಲ ಸರ್ಕಾರಕ್ಕೆ? ನೋಡಿ ನಮಗೆ ಆಕ್ಚುಲಿ ನಮಗೆ 33,000, ಫಸ್ಟ್ 52,000 ಕೋಟಿ ಇತ್ತು ಸರ್ಕಾರ ಬಂದಂತ ಸಂದರ್ಭದಲ್ಲಿ. ಮೊನ್ನೆ ಮುಖ್ಯಮಂತ್ರಿಗಳನ್ನ ಸುಮಾರು 4-5 ಸರಿ ನಾವು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವರು ಆಯ್ತಾ ಮಾಡೋಣ ಬಿಡಿ, ಕೊಡೋಣ ಬಿಡಿ, ಹಾಗೆ ಇದು ಮಾಡ್ಕೊಂತ ಬಂದ್ರು. ನಾವು ಅವ್ರ ಮೇಲೆ ವಿಶ್ವಾಸ ಇಟ್ವಿ, ಅವ್ರ ಮೇಲೆ ಗೌರವ ಇಟ್ವಿ. ನಾವು ಸುಮಾರು 2.5 ವರ್ಷದವರೆಗೂ ಅವ್ರನ್ನ ಸುಮಾರು 1-8 ಸರಿ ಭೇಟಿ ಮಾಡಿದ್ವಿ. ಭೇಟಿ ಮಾಡಿದಂಥ ಸಂದರ್ಭದಲ್ಲೂ ಆಯಿತು ನೋಡೋಣ, ಕೊಡೋಣ, ಮಾಡೋಣ ಅಂದ್ವಿ. ಅದಾದಮೇಲೆ DCM ಸಾಹೇಬರು ಭೇಟಿ ಮಾಡಿದ್ವಿ. DCM ಸಾಹೇಬರು ಅಷ್ಟೇ ಕರೆಕ್ಟಾಗೆಲ್ಲ ಮಾತಾಡಿದರು. ಕೊನೆಗೆ ಮಾತಾಡ್ಕೊಂಡು ಒಳ್ಳೆ ಇದರಲ್ಲೇ ಮೂಮೆಂಟಲ್ಲಿ ಕಳಿಸ್ತಾರೆ, ಸಾಲ್ವ್ ಮಾಡಿಬಿಡ್ತೀನಿ ಅಂತಾರೆ. ಬಟ್ ಏನೂ ಸಾಲ್ವ್ ಮಾಡ್ತಾ ಇಲ್ಲ. ಕಾಂಟ್ರಾಕ್ಟರ್ಗಳು ಆಕ್ಚುಲಿ ನಾವು 2.5 ವರ್ಷದಿಂದ ಫೆಡಪ್ ಆಗ್ಬಿಟ್ಟಿದ್ದೀವಿ. ಮನೆ ಮಠ ಮಾಡ್ಕೊಂಡು ನೋ
ನಾವು ರಾಜ್ಯದ ನಾನು ಆ್ಯಕ್ಚುಲಿ ನಾನು ರೆಪ್ರೆಸೆಂಟ್ ಮಾಡ್ತಿರೋದು KSA, ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನಿಂದ ರಾಜ್ಯ ಸಮಸ್ಯೆ, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಸಣ್ಣ ಮತ್ತು ಮಧ್ಯಮ ವರ್ಗದ ಗುತ್ತಿಗೆದಾರರ ಸಮಸ್ಯೆ. ನಾವು ಕೇಳ್ತಿರೋದು ನಾವು ಮಾಡಿರ್ತಕ್ಕಂಥ ಕೂಲಿ ಕೊಡಿ, ನಾವು ಮಾಡಿರ್ತಕ್ಕಂಥ ಕೆಲಸ ಕೊಡಿ, ನಮ್ಮ ದುಡ್ಡು ಹಾಕಿ ನಾವು 2.5 ವರ್ಷ ಕಾದೀವಿ, 3 ವರ್ಷ ಕಾದಿದ್ದೀವಿ,